ಡಿಸೆಂಬರ್ 6ಕ್ಕೆ ಕಾರವಾರದಲ್ಲಿ ಅರಣ್ಯವಾಸಿಗಳ ಒಗ್ಗಟ್ಟು ಪ್ರದರ್ಶನಕ್ಕೆ ಸಿದ್ಧತೆ. ರವೀಂದ್ರ ನಾಯ್ಕ್. ಕಾನೂನಿನ ಸಂಕೋಲೆಯಲ್ಲಿ ಸಿಲುಕಿ ಸಾಗುವಳಿ ಹಕ್ಕಿನಿಂದ ವಂಚಿತರಾಗಿರುವ ಅರಣ್ಯವಾಸಿಗಳು ಕಾರವಾರದಲ್ಲಿ ಡಿಸೆಂಬರ್ 6ರಂದು ಸಂಘಟಿಸಲಾದ ಕಾರವಾರ ಚಲೋದಲ್ಲಿ ಜಿಲ್ಲೆಯ ಅರಣ್ಯವಾಸಿಗಳು ಒಗ್ಗಟ್ಟನ್ನ ಪ್ರದರ್ಶಿಸಲು ಜಿಲ್ಲಾದ್ಯಂತ ಬರದಿಂದ ಕಾರ್ಯ ಪ್ರಾರಂಭವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಅವರು ಇಂದು ಶಿರಸಿಯ ಅರಣ್ಯ ಭೂಮಿ ಹೋರಾಟಗಾರರ ಕಾರ್ಯಾಲಯದಲ್ಲಿ ಡಿಸೆಂಬರ್ 16ರಂದು ಕಾರವಾರ ಚಲೋ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಾ ಮೇಲಿನಂತೆ ಹೇಳಿದರು. ಅರಣ್ಯ ಭೂಮಿ ಹಕ್ಕಿನ ಹೋರಾಟವು ಸಾಗುವಳಿ ಹಕ್ಕಿಗೆ ಸಂಬಂಧಿಸಿ ನಿರ್ಣಾಯಕ ಘಟ್ಟಕ್ಕೆ ತಲುಪಿದ್ದು ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಜರುಗುತ್ತಿರುವ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಪರ ಸರ್ಕಾರ ನಿರ್ದಿಷ್ಟ ತೀರ್ಮಾನವನ್ನು ಪ್ರಕಟಿಸಬಹುದೆಂಬ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇರುವರೆಂದು ಅವರು ಆಶಯವನ್ನು ವ್ಯಕ್ತಪಡಿಸಿದರು. ಇತ್ತೀಚಿನ ಸುಪ್ರೀಂ ಕೋರ್ಟಿನ ಆದೇಶವು ಅರಣ್ಯವಾಸಿಗಳ ಸಾಗುವಳಿಗೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾದ ಆದೇಶಗಳು ಬರುತ್ತಿರುವುದರಿಂದ ಅರಣ್ಯವಾಸಿಗಳಲ್ಲಿ ಕಾನೂನಾತ್ಮಕ ಜಾಗೃತಿ ಉಂಟು ಮಾಡುವ ಉದ್ದೇಶದಿಂದ ಜಿಲ್ಲಾದ್ಯಂತ ಕಾನೂನು ಜಾಗೃತಾ ಜಾಥಾ ಸಂಘಟಿಸಲಾಗಿದೆ ಎಂದು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಶಿರ್ಸಿ ತಾಲೂಕಿನಲ್ಲಿ 15,329 ಅರಣ್ಯವಾಸಿ ಕುಟುಂಬಗಳು ಅರ್ಜಿಗಳನ್ನು ಹಾಕಿದರು. ಈ ಅರ್ಜಿಗಳಲ್ಲಿ 13,639 ಅರ್ಜಿಗಳು ತಿರಸ್ಕಾರ ಆಗಿದೆ. ಅಂದರೆ 100ಕ್ಕೆ 89% ಅರ್ಜಿಗಳು ತಿರಸ್ಕಾರ ಆಗಿದೆ. ಹಕ್ಕುಪತ್ರ ಕೊಟ್ಟದ್ದು ಕೇವಲ 145 ಜನರಿಗೆ. ಈ ಅರ್ಜಿಗಳು ತಿರಸ್ಕಾರ ಆಗಿರೋ 89% ಅರ್ಜಿಗಳು ತಿರಸ್ಕಾರ ಆಗಿದ್ದು 3 ತಲೆಮಾರಿನ ದಾಖಲೆಗಳು ತಪ್ಪಾಗಿ ಅರ್ಥೈಸಿ ಅರ್ಜಿಗಳು ತಿರಸ್ಕಾರ ಆಗಿದೆ. ಹಾಗಾಗಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ 3 ತಲೆಮಾರಿನ ದಾಖಲೆ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ. ಕಾನೂನನ್ನು ತಪ್ಪಾಗಿ ಅರ್ಥೈಸಿ ಕಾನೂನು ವಿಧಿವಿಧಾನ ಅನುಸರಿಸದೆ ಅರ್ಜಿಗಳು ತಿರಸ್ಕಾರ ಆಗಿರೋದ್ರಿಂದ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಬೇಕು. ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ಕಾನೂನಿನ ವಿಧಿವಿಧಾನದಲ್ಲಿ ಹಕ್ಕುಪತ್ರ ಕೊಡಬೇಕು ಅಂತ ಹೇಳುವುದೇ ಈ ಒಂದು ಕಾರವಾರ ಚಲೋದಲ್ಲಿ ಬಹಳ ಮುಖ್ಯವಾಗಿ ಅಂಶವಾಗಿದೆ. ಅದರ ಜೊತೆಯಲ್ಲಿ ಪ್ರತಿಯೊಬ್ಬ ಅರಣ್ಯವಾಸಿಗಳು ಇದನ್ನು ವಿರೋಧಿಸಿ ಸರ್ಕಾರಕ್ಕೆ ಆಕ್ಷೇಪ ಪತ್ರವನ್ನು ಸಲ್ಲಿಸಲಿಕ್ಕೆ ಒಂದು 30,000 ಕುಟುಂಬ ಆಗಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಶಿರಸಿಯಲ್ಲಿ 13,639 ಅರ್ಜಿ ತಿರಸ್ಕಾರ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಶಿರಸಿ ತಾಲೂಕಾದ್ಯಂತ 15,323 ಅರ್ಜಿಗಳು ಅರಣ್ಯವಾಸಿಗಳು ದಾಖಲಿಸಿದ್ದು ಅವುಗಳಲ್ಲಿ 13,639 ಅರ್ಜಿಗಳು ತಿರಸ್ಕಾರವಾಗಿದೆ. ಬಂದಿರುವಂತಹ ಅರ್ಜಿಗಳಲ್ಲಿ 415 ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿರುತ್ತದೆ. ಬುಡಕಟ್ಟು ಜನಾಂಗ 62, ಪ್ರಾರಂಭಿಕ ಅರಣ್ಯವಾಸಿಗಳು 167 ಮತ್ತು ಸಮೂಹ ಉದ್ದೇಶಕ್ಕೆ 186 ಅರ್ಜಿಗಳಿಗೆ ಮಾನ್ಯತೆ ದೊರಕಿರುತ್ತದೆ. ಶಿರಸಿಯ ತಾಲೂಕಾದ್ಯಂತ 89% ಅರ್ಜಿಗಳು ತಿರಸ್ಕಾರಗೊಂಡಿರುವುದು ವಿಷಾದಕರವೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಕರಪತ್ರವನ್ನು ಮನೆ ಮನೆಗೆ ಹಂಚ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ 5 ಲಕ್ಷ ಕರಪತ್ರವನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. 5 ಲಕ್ಷ. ಯಾಕಾಗಿ 5 ಲಕ್ಷ ನಾವು ಹಂಚ್ತಿದ್ದೇವೆ ಅಂದರೆ ಪ್ರತಿಯೊಬ್ಬರಿಗೂ ಕಾನೂನಿನ ಮಾಹಿತಿ ಬೇಕು, ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ತಿಳುವಳಿಕೆ ಬೇಕು. ಇದನ್ನು ನಾವು ತಿಳುವಳಿಕೆ ಜೊತೆಯಲ್ಲಿ ಕಾರವಾರದಲ್ಲಿ ಕನಿಷ್ಠ 30,000 ಅರಣ್ಯ ಅತಿಕ್ರಮಣದಾರರು ಆಕ್ಷೇಪ ಪತ್ರವನ್ನು ಸರ್ಕಾರ ಸಲ್ಲಿಸಬೇಕು. ಪ್ರತಿ ಮನೆಯಿಂದ ಒಬ್ಬೊಬ್ಬರು 3 ತಲೆಮಾರಿ ಕೇಳಬೇಕು. ಕಾನೂನಲ್ಲಿ ಇಲ್ಲ. ಆ ಕಾನೂನು ಇಲ್ಲದಿರೋದು ನಮ್ಗೆ ಅನ್ಯಾಯ ಆಗ್ತದೆ, ಅದನ್ನು ಕೈ ಬಿಡಬೇಕು ಅಂತ ಹೇಳಿ ನೀವು ಪ್ರತಿಯೊಬ್ಬರು ಕುಟುಂಬದಲ್ಲೂ ಮಾಡಬೇಕು. ನನ್ನ ಉದ್ದೇಶ ಕಾರವಾರದಲ್ಲಿ ಏನು ಡಿಸೆಂಬರ್ 6ರಂದು ಬೃಹತ್ ಅರಣ್ಯವಾಸಿಗಳ ಜಾಥಾ ಏನು ನಡೀತಾ ಇದೆಯಲ್ಲ, ಆ ಅರಣ್ಯವಾಸಿಗಳ ಜಾಥಾ ಏನು ನಡೀತಾ ಇದೆ, ಕಾರವಾರದಲ್ಲಿ ಏನು ಅರಣ್ಯವಾಸಿಗಳ ಸಮಾವೇಶ ನಡೀತಾ ಇದೆ, ಇದು ಇಡೀ ಜಿಲ್ಲೆಯಿಂದ ಅರಣ್ಯವಾಸಿಗಳ ಒಂದು ಸಂಗ್ರಾಮದಂಗೆ ಆಗಬೇಕು. ಈ ಸಂಗ್ರಾಮದಲ್ಲಿ ಜಿಲ್ಲೆಯಾದ್ಯಂತ ಬಂದಂಥ ಅರಣ್ಯವಾಸಿಗಳು 6ನೇ ತಾರೀಕು ಡಿಸೆಂಬರ್ ಶನಿವಾರದಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪ ಪತ್ರವನ್ನು ಸಲ್ಲಿಸಬೇಕು. ಪ್ರತಿಯೊಬ್ಬ ಅರಣ್ಯವಾಸಿಗಳ ಕುಟುಂಬದವರು ಸಹಿತ ಆಕ್ಷೇಪ ಪತ್ರ ಸಲ್ಲಿಸಬೇಕು. ನನ್ನ ಉದ್ದೇಶ 34 ವರ್ಷ ಹೋರಾಟ ಮಾಡಿದ್ದೇವೆ, 36 ವರ್ಷ ಸಂಘಟನೆ ಮಾಡಿದ್ದೇವೆ. ಇಲ್ಲಿಂದ ಡೆಲ್ಲಿಯವರೆಗೂ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡಿದ್ದೇವೆ. ಈ ಹೋರಾಟದ ಮಾಡದ ಹಿನ್ನೆಲೆಯಲ್ಲಿ
ಹೋರಾಟಗಾರರ ವೇದಿಕೆ ತೀರ್ಮಾನ ಮತ್ತು ನಿರ್ಧಾರ ಏನಂತ ಹೇಳಿದ್ರೆ, ಡಿಸೆಂಬರ್ 6 ಜಿಲ್ಲೆಯ ಅರಣ್ಯವಾಸಿಗಳ ಒಗ್ಗಟ್ಟನ್ನು ಕಾರವಾರದಲ್ಲಿ ಪ್ರದರ್ಶನ ಆಗಬೇಕು. ಈ ರೀತಿಯ ಪ್ರದರ್ಶನ ಮೂಲಕ ನಾವು 6 ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ನಮ್ಮ ಜನಪ್ರತಿನಿಧಿಗಳು ಕಾರವಾರ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಪರವಾಗಿ ಒಂದು ತೀರ್ಮಾನವನ್ನು ತಗೊಂಡು ಅರಣ್ಯವಾಸಿಗಳ ಪರವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೇವೆ. ಈ ಸಭೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳಿ, ರಫೀಕ್, ಲಕ್ಷ್ಮಣ್ ನಾಯ್ಕ್, ಜಯಶ್ರೀ ನಾಯ್ಕ್, ಮಹಾಬಲೇಶ್ವರ ಟಿ ನಾಯ್ಕ್ ಹೊನ್ನಾವರ, ಲಕ್ಷ್ಮಣ್ ಗೌಡ, ಸುರೇಶ್, ಲಕ್ಷ್ಮಣ್ ಗೌಡ, ಮಾದೇವ್ ಪ್ರಗಾರ್, ಶಾರದಾ ಕಿರಣ್ ನಾಯ್ಕ್, ಪಾರ್ವತಿ ಪ್ರಗಾರ್, ನಾಗಪ್ಪ ಕೆರೆಗುಂಡಿ, ಮಾರ್ಯ ಕುಂಬಾರಗುಣಿ, ಕುಮಾರ್ ಮುತ್ಕುಂಡ, ನಿಂಗಪ್ಪ ಕಾಳನರ್, ಪ್ರಶಾಂತ್ ನಾಯ್ಕ್, ಗಣಪತಿ ಪುಟ್ಟಾರಮನೆ, ಆನಂದ ಗಡಗೇರ, ಸತೀಶ್ ಕರೆಗುಂಡಿ, ಕುಮಾರ್ ಕರೆಗುಂಡಿ ಮುಂತಾದವರು ಉಪಸ್ಥಿತರು. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಟೋಟಲ್ ಫಾಲೋವರ್ಸ್ 11,000, ಅದು ಕೂಡ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ. ನೀವು ನಿಮ್ಮ ಶಾಪ್, ಮಾಲ್, ವ್ಯವಹಾರ, ಚಿಕ್ಕ ಪುಟ್ಟ ಅಂಗಡಿ, ಮಳಿಗೆಗಳ ಜಾಹೀರಾತು ಬೇಕಿದ್ದರೆ 9901418955ಗೆ ಕರೆ ಮಾಡಿ ಕಡಿಮೆ ವೆಚ್ಚದಲ್ಲಿ ನಿಮ್ಮಲ್ಲಿ ದೊರೆಯುವ ಉತ್ಪನ್ನಗಳ ಬಗ್ಗೆ ಅತಿ ಹೆಚ್ಚು ಗ್ರಾಹಕರಿಗೆ ತಲುಪಿಸುತ್ತೇವೆ. ಅದು ಕೂಡ ಕಡಿಮೆ ವೆಚ್ಚದಲ್ಲಿ. ತಿಂಗಳುಗಳ ಕಾಲ ಪ್ರಚಾರ ಮಾಡಿಕೊಡುತ್ತೇವೆ ಹಾಗೂ ನಾವು ಅತಿ ಕಡಿಮೆ ಚಾರ್ಜ್ ಮಾಡ್ತೀವಿ. ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ತೀವಿ. ನಿಮ್ಮ ವ್ಯವಹಾರ ಖಂಡಿತ ಲಾಭದಲ್ಲಿ ನಡೆಯುತ್ತೆ. ಡೌಟ್ ಬೇಡ, 100% ಒಪ್ಕೊಳ್ತೀರಾ. ಹೇಗೆ, ಯಾಕೆ ಅನ್ನೋದರ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ 9901418955ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ. ನಿಮ್ಮಲ್ಲಿ ಗ್ರಾಹಕರಿಗಾಗಿ ಇರುವಂತಹ ಯಾವುದೇ ಸೇವೆಗಳ ಕುರಿತು ಹಾಗೂ ನಿಮ್ಮಲ್ಲಿ ದೊರೆಯುವ ಉತ್ಪನ್ನಗಳ ಬಗ್ಗೆ ಅತಿ ಹೆಚ್ಚು ಗ್ರಾಹಕರಿಗೆ ಕಡಿಮೆ ವೆಚ್ಚದಲ್ಲಿ ತಿಳಿಸಲು ಬಯಸಿದ್ದೀರಾ? ಹಾಗಾದ್ರೆ ಅದಕ್ಕಿರುವ ಸುಲಭ ಮಾರ್ಗ, ನಮ್ಮನ್ನ ಸಂಪರ್ಕ ಮಾಡಿ ಅತಿ ಕಡಿಮೆ ದರದಲ್ಲಿ ನಾವು ಜಾಹೀರಾತು ಮಾಡಿಕೊಡುವುದರ ಜೊತೆಗೆ ನಾವೇ ಪ್ರಚಾರ ಮಾಡಿಕೊಡುತ್ತೇವೆ. ಅದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂತಾದರೆ 9901418955ಗೆ ಕರೆ ಮಾಡಿ. ಇದು ಯಾವುದೇ ಮೋಸದ ವ್ಯವಹಾರವಲ್ಲ, ಇದು ನೇರವಾದಂತಹ ವ್ಯವಹಾರ.